Hi everyone, welcome to Kushi's vlogs. Actually ಫಸ್ಟ್ ವ್ಲಾಗದ ವಿಡಿಯೋ ಮಾಡಿದ್ದೆ, ಅದಕ್ಕೆ ಭಾಳ ಚಲೋ ರೆಸ್ಪಾನ್ಸ್ ಕೊಡಾಕತ್ತೀರಿ. ಎಲ್ಲರೂ ಆಲ್ಮೋಸ್ಟ್ ಚಲೋ ಮಾಡಾಕತ್ತೀರಿ, ಕಂಟೆಂಟ್ ಚಲೋ ಐತಿ ಅಂತ ಹೇಳಿರಿ. ಸೊ ನಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ನಾನು ಯಾವಾಗಲೂ ಈ ಥರ ಮಾತಾಡಿಲ್ಲ, ವಿಡಿಯೋ ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ನಂಗೆಲ್ಲ ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ವಾಯ್ಸ್ ಜಾಸ್ತಿ ಕೇಳಿಸಿಲ್ಲ ಬಿಕಾಸ್ ಟ್ರಾವೆಲ್ ಮಾಡತ್ತಿದ್ದೆ ಮತ್ತು ನನ್ನ ಹತ್ರ ಮೈಕು ಇಲ್ಲ. ನಂಗೆ ಗೊತ್ತಿಲ್ಲ ಮೈಕ್ ಯೂಸ್ ಮಾಡಬೇಕು ಇದಂತ, ನಂಗೆ ಇನ್ನೂ ಐಡಿಯಾ ಇಲ್ಲ ಅಷ್ಟು. ಸೊ ಫಸ್ಟ್ ಟೈಮ್ ಮಾಡಿದ್ದೆ. ಇವಾಗ ಓಕೆ, ಇವಾಗ ಮೈಕ್ ಆರ್ಡರ್ ಮಾಡ್ತೀನಿ ಬಿಕಾಸ್ ಕಂಪ್ಲೀಟ್ ವಾಯ್ಸ್ ಕೇಳಿಸ್ಲಿ ಅಂತ ಹೊರಗಡೆ ಹೋದಾಗೆಲ್ಲ. ಆಮೇಲೆ ಪಬ್ಲಿಕ್ದಾಗ ಮಾಡೋದು ಸ್ವಲ್ಪ ಕಷ್ಟ ಐತಿ ನನಗೆ. ನಿನ್ನೆ ಏನೋ ಎಲ್ಲಿ ಧೈರ್ಯ ಬಂದಿದ್ದು ನಂಗೆ ನಿಜ ಗೊತ್ತಿಲ್ಲ. ಹೋಗಿ ಮಾಡಿದ್ನಿ, ಅಲ್ಲಿ ರೈಸ್ ತಿನ್ನೋದಾಗಲಿ ಅದಿದಾಗಲಿ ಕ್ಲಿಪ್ಸ್ ಹಾಕಿದ್ದೆಲ್ಲ ಅದೆಲ್ಲ ಮಾಡೀನಿ. ಸೊ ಈಗ ನಾ ಆ್ಯಕ್ಚುಲಿ ನಂದು ಡ್ರಾಪಿಂಗ್ 9 o'clock ಇತ್ತು. ಬಟ್ ಅವ್ರು ಬಿಟ್ಟಿದ್ದು ನನಗೆ 11:15 ಇಲ್ಲಿ ಬಿಟ್ಟರು. ಸೊ ಅಲ್ಲಿಂದ ವರ್ಷ ನಂಗೆ ಭಾಳ ಹಶು ಆಗಿತ್ತು ಮತ್ತು ಡ್ರೈನ್ ಆಗಿದ್ದೆ. ನಾನು ಕಂಪ್ಲೀಟ್ಲಿ ಡ್ರೈನ್ ಆಗಿದ್ದೆ. ಸ್ನಾನ ಮಾಡಿರಲಿಲ್ಲ, ಏನಿಲ್ಲ, ಹೊಲಸು ಅನ್ಸಾಕತ್ತಿತ್ತು ಎಲ್ಲ ಕಂಪ್ಲೀಟಾಗಿ. ಸೊ ಮನೆಗೆ ಬನ್ನಿ 6 bags ಸ್ಕೂಟಿ ಮೇಲೆ ತರೋದು ಭಾಳ ಕಠಿಣ ಐತಿ. ಎಲ್ಲ ಎತ್ಕೊಂಡು ನಾನು ಮಮ್ಮಿ ತೊಗೊಂಬಂದ್ವಿ. ಆಮೇಲೆ ಬಂದ ತಕ್ಷಣ ನಂಗೆ ಹೊಟ್ಟೆಸ್ತಿತ್ತು. ಆ್ಯಕ್ಚುಲಿ ನಂಗೆ ಹೊಟ್ಟೆಸ್ತಿತ್ತು, ಬಟ್ ನಾ ಇನ್ನೂ ಏನೂ ತಿಂದಿಲ್ಲ. 12:40 ಆಗಿತ್ತು ಟೈಮಿಂಗು. ಇನ್ನಾದರೂ ನಾ ಏನೂ ತಂದಿಲ್ಲ ಬಿಕಾಸ್ ನಾ ಹಂಗೆ ನಮ್ಮ ಜೊತೆ ಇದೆ ಮಾತಾಡೋದು ಕೂತ್ನಿ. ನಮ್ಮ ಮಮ್ಮಿ ಮೊಬೈಲ್ ತೋರಿಸಿದ್ನಿ, ನಮ್ಮ ಮಮ್ಮಿ ಹೇಳಾಕತ್ತಿದ್ದು ಮಮ್ಮಿ ನಂಗೆ ವ್ಲಾಗ್ ಬಂದಿತ್ತು. ಸೊ ಎಲ್ಲರೂ ಹಿಂಗೆ ರೆಸ್ಪಾನ್ಸ್ ಮಾಡಾಕತ್ತಾರೆ, ನಿಂಗೆ ಹೆಂಗೆ ಅನಿಸ್ತದೆ ಮಮ್ಮಿಗೆ? ಮಮ್ಮಿನೂ ಅದೇ ಅಂದ್ರೆ ಇಲ್ಲ ವಾಯ್ಸ್ ಕರೆಕ್ಟಾಗಿ ಬಂದಿಲ್ಲ ನಿಂದ, ಸೊ ವಾಯ್ಸ್ ನೋಡ್ಕೊಂಡು ಮಾಡು ಅಂತಂದ್ರೆ. ಸೊ ಅದೊಂದು ನೆನಪಿಟ್ಕೊಂಡು ಕಂಟಿನ್ಯೂಸ್ ಡೈಲಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಡೈಲಿ ಸಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡಿರಿ. ಥ್ಯಾಂಕ್ ಯು. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಏನಾಗ್ತಿತ್ತಂತ. ಈಗ ನಾ ಹಬ್ಬಕ್ಕಂತ ನಮ್ಮ ಮಮ್ಮಿಗೊಂದು ನಮ್ಮ ಅಜ್ಜಿಗೊಂದು ಸಾರಿ ತೊಗೊಂಬಂದಿದ್ನಿ. ಹಂಗೆ ನನ್ನ ಫಸ್ಟ್ ಸ್ಯಾಲ್ರಿದಾಗ ನಮ್ಮ ಮಮ್ಮಿಗೊಂದು ಸೀರೆ ಆಯ್ತು. ಆಮೇಲೆ ಲಕ್ಷ್ಮಿ ಉಡ್ಸ್ದಂಗೂ ಆಯ್ತು, ಹಬ್ಬಕ್ಕೂ ಸೀರೆ ಆದಂಗೆ ಆತದ. ನಮ್ಮ ಮಮ್ಮಿಗೆ ನಮ್ಮ ಅಜ್ಜಿಗೆ ತೊಗೊಂಬಂದೇನಿ. ಸೊ ನಮ್ಮ ಮಮ್ಮಿ ಅವಾಗಿನ ಕೇಳಾಕತ್ತ, ತೆಗಿ ಬ್ಯಾಗ್ ಅಂತ ಅನ್ನತ್ತಿದ್ಲು. ನಾನು ಮಮ್ಮಿ ಗಪ್ಪಮ್ಮಿ ನಾ ವ್ಲಾಗ್ ಮಾಡಾಕತ್ತೀನಿ, ಕಂಟೆಂಟ್ ಸಿಗ್ಲಿ ನನಗೆ ಅಂತ ಕುಂತಿದ್ದೆ ಅವಾಗಿಂದ. ಸೊ ಈಗ ನಮ್ಮ ಮಮ್ಮಿಗೆ ತೋರಿಸ್ತೀನಿ ಏನೇನು ತೊಗೊಂಬಂದೇನಿ ಅಂತ. ತಂದಿದ್ದು 2 ಸಾರಿ, ಅದು ಬಿಟ್ಟರೆ ಏನೂ ತಂದಿಲ್ಲ. ಬಟ್ ನಮ್ಮ ಮಮ್ಮಿ ಅದನ್ನ ನೋಡಕ್ಕೆ ಅವಾಗಿಂದ ವೇಟ್ ಮಾಡಾಕತ್ತಾಳ. ಈಗ ಓಪನ್ ಮಾಡ್ತೀನಿ ಬರ್ರಿ. ಮಮ್ಮಿಯ ಬಾ, ನೀನ ಅವಾಗಿಂದ ಕೇಳಿದಿಲ್ಲ ತೋರ್ಸತ್ತ. ನಿಂದು ಡ್ರೆಸ್ ಒಂದಿತ್ತು. ಹೇಳ್ಬಿಡಿ ಎಲ್ಲಾರು ಎಟ್ಟು ಬಿದ್ದೈತ. ನಾ ಎಲ್ಲ ವಿಡಿಯೋ ಮಾಡಿ ಹಾಕ್ತೇನೆ. ಇದು ನೋಡು, ನಿಮಗೂ ಗೊತ್ತಾಗುತ್ತೆ. ಇಂಥ ತಗೊಂಡು ಯಾಕೋ ಚಲೋ ಇಲ್ಲ. ಕ್ವಾಲಿಟಿ ಬೇರೆ ಐತಿ. ಅಜ್ಜಿಗೆ ಗೊತ್ತಾಗ ಚಲೋ ಐತಿಲ್ ಮತ್ತು ಅಜ್ಜಿ ಅದು ಸಾಫ್ಟ್ ಬೇರೆ ಕ್ವಾಲಿಟಿ ಒಂಥರ ಬೇರೆ ಕಲರ್ ಚಂದ ಇಲ್ಲವ. ಅದು ಇದು ಈ ವಿಡಿಯೋದಾಗ ಭಾಳ ಚಂದ ಬರತೈತೆ ನನ್ನ ಕಲರ್. ಇದು ಚಂದ ನಿಂದಲ್ಲ ಫಸ್ಟ್ ನೀವು ಫ್ರೆಶ್ ಮಾಡ್ಕೊಂಡ್ರೆ ಚಂದ. ಹೆಸರುಗಳೆಲ್ಲ ಹೆಂಗೆ ತಗೋತೀನಿ? ಸತ್ಯಂ ಸಿಲ್ಕ್ ಯಾರೋ ಒಂದು ಸಿಲ್ಕ್ಸ್ ನಂಗೆ ಗೊತ್ತಿಲ್ಲ. ಒಟ್ಟು ಯಾವುದೋ ಒಂದು ಅಂಗಡಿಗೆ ಹೋಗಿ ಸುಮ್ಮ ತೊಗೊಂಬಂದು ನಂಗೆ ಇಷ್ಟ ಆಗೋದು. ಎತ್ತರ ಐತಿಲ್ಲ, ಅದು ಅಷ್ಟೇ ಐತಿ ಅವ್ವ. ನಮ್ಮ ಮಮ್ಮಿಗೆ ತಂದಿದ್ದು ಒಟ್ಟ ಇಷ್ಟ ಆಗಂಗಿಲ್ಲ. ತನಗೆ ಏನು ಬೇಕು ತಾನು ತೊಗೊಂಡಾಗ ಇಷ್ಟ ಆಗೋದ. ನಾ ತಂದೇನಿ ಇಟ್ಟು ಒಂದು 10 ಹೆಸರಿಟ್ಲ ಅದಕ್ಕೆ. ಗಿಡ್ಡ ಐತಿ, ಹಂಗೈತಿ, ಅಲ್ಲಿ ಫೋಟೋದಾಗ ಹಂಗೆ ಕಾಣತಿತ್ತು, ಹಿಂಗೆ ಕಾಣತಿತ್ತು ಅಂತ. ನೆಕ್ಸ್ಟ್ ಟೈಮ್ ಇನ್ನೇನೋ ತರಲ್ದ ಭಾಳ ಚಲೋ ನೋಡಿ ಇಂತಾರಿ. ನಮ್ಮ ಮಮ್ಮಿ ಕ್ಯಾಮ್ರಾ ಹಿಂಗಿಡಬೇಕು, ಬೇರೆ ಮಾತಾಡ್ತಾವ, ಹಿಂಗಿಡಬೇಕು, ಬೇರೆ ಮಾತಾಡ್ತಾವ. ಬ್ಯಾಕ್ಗ್ರೌಂಡ್ ವಾಯ್ಸು ಬೇರೆ ಇರ್ತದೆ ನಮ್ಮ ಮಮ್ಮಿದ. ಈಗ ನೋಡಿ ಹಿಂಗಿರ್ತ. ಕ್ಯಾಮ್ರಾ ತೆವನ ತಕ್ಷಣ ಸುಮ್ ಸೈಲೆಂಟ್ ಗಪ್ ಶಾಂತ ಮೂವ್ ಮಾಡಿಸ್ಕೋಬೇಕು. ಹಿಂಗಿಡಿದ ತಕ್ಷಣ ವಿಡಿಯೋ ಮಾಡಿ ಹಾಕ್ಬಿಡು. ನಮ್ಮೆಲ್ಲ ಆತವ ಹಾಕಂಗಿದ್ದು ಮುಂದೆ ಏನು ಮಾಡ್ಕೊತೀನಿ. ನಿನ್ ಜಾತ್ರೆ ಮೇಲೆ ಊಟ ಮಾಡುವ. ಊಟಕ್ಕೆ ಏನ್ ಮಾಡಿ ಹೇಳ ಊಟಕ್ರೆ? ಚಪಾತಿ ಬಟಾಟಿ ಹಾಕೊಡ್ಲ ಮಮ್ಮಿ. ನೀ ಮಾಡ್ಕೊಂಡ್ ಬಂತಿಂದ್ರ ಖುಷಿ ಹಿಂಗೆಲ್ಲ ಮಾಡಕತ್ತ ನೋಡ. ನನಗೆ ಯಾಕೆ ಬಂದಿನಿ ಅಂತ.
ಮಮ್ಮಿ ಹೊಟ್ಟೆ ಹಸ್ತೈತೆ ಹಾಕಿ ಕೊಡ್ಲ ನೋಡಿ ಎಲ್ಲ ನನಗೆ ಮತ್ತೆ ಇದಕ್ಕೆ ಬಂದಿನ ಇದು ಮನೆಗೆ ಯಾಕೆ ಬಂದ್ವ ಅನ್ಸ್ಕೋಬೇಡ ಏನು ಹಾಕಿ ಕೊಡ್ತಿಲ್ಲ ಹಂಗೆ ಕುಂದಿರ್ಲಿ ನಾವು ಮನ್ಯಾಗ ವೈಫೈ ಹಾಕ್ಸೀವಿ ನಂದು ಇನ್ನು ನೈಟ್ ಶಿಫ್ಟ್ ಇರ್ತಿದ್ಲ ಕಂಟಿನ್ಯೂಸ್ ಸೊ ಅದಕ್ಕೆ ವೈಫೈ ಕುಣ್ಸೀವಿ ಇಲ್ಲೇ ಸೊ ವೈಫೈ ಚೆಕ್ ಮಾಡೋ ಸಂಬಂಧ ಬಿಗ್ ಬಾಸ್ ಹಚ್ಕೊಂಡು ನೋಡ್ತೀನಿ ಈಗ ಅಂತಾರೆಲ್ಲ ಬರ್ತಾ ನೋಡುವ ರೀಲ್ಸ್ ಎಲ್ಲಕ್ಕ ಅದಾವ ನನಗೂ ಐಡಿಯಾ ಇಲ್ಲ ಕೈ ಚಲೋ ಆಡಾತಾಳೈತಿ ಮಂಗಳೂರು ಸೈಡ್ ಬೇಕದ ನಿನ್ ಭಾಷೆ ವಿಭಿನ್ನವಾಗಿದೆ ಮಾಡು ಅಂತಂದ್ರೆ ಬರ್ಕೊಡ್ತೀನಿ ಅಂದ್ರೂ ಮಾಡಕ್ ಆಗ್ಲಿಲ್ಲ ನಾವೆಲ್ಲ ಮಾತಾಡ್ತಾ ಇದ್ರೆ ಈ ತರ ಬನ್ನಿ ಊಟ ಆಫ್ಟರ್ ಲಾಂಗ್ ಟೈಮ್ ಬಂದೈತಿ ಸ್ಮೆಲ್ ಬರತೈತಿ ಶಂಕರ್ ಪಳೆದ ಮ್ಯಾಲ ಅದಕ್ಕೆ ಓಡಿ ಬನ್ನಿ ನಕತ್ ಮಾಡಿ ಹಾಯ್ ಓಯ್ ಬೈಲಿ ಬಾರೋ ಕಿಮ್ಮತ್ತ ಇಲ್ಲ ನಮ್ಮ ಮಮ್ಮಿ ರಂಗೋಲಿ ಹಾಕೋಣ ಕ್ಯೂಟ್ ಪಿಂಕ್ ರಂಗೋಲಿ ನೋಡ್ರಿ ವರ್ಷ ಆತಿ ಕೇಸರ ಮಾತಾಡ್ಸಕ್ ಬಂದಾಳೆ ಹಾಯ್ ಮಾಡ ಇಲ್ಲಿ ಪ್ರತೀಕ್ಷಾ ಇವೆಲ್ಲ ನಮ್ಮ ಹುಡುಗಿಯರ ಊರಿಗೆ ಬಂದಾಗ ಇವರಟ್ಟ ಮಾತಾಡ್ತಿರ್ತಾರೆ ನಾನು ಅದು ಬಿಟ್ಟರೆ ನಾವು ಇವಾಗ ಮಾತಾಡ್ತಾವೆ ನಾವು ಹೊರಗೆ ಬರಂಗಿಲ್ಲ ಹೊರಗೆ ಬಂದಾಗ ನಾನು ಮಮ್ಮಿ ಇಬ್ಬರು ರೆಡಿಯಾಗಿ ಹನ್ನೊಪ್ಪನ ಗುಡಿಗೆ ಹೊಂಟೀವಿ ಆ್ಯಕ್ಚುಲಿ ನೀವೇ ಹೋಗ್ಬೇಕಿತ್ತ ಶನಿವಾರ ಹೋಗೋಕ್ಕಾಗಿಲ್ಲ ನಾ ಇವತ್ತು ಹೊಂಟೇನಿ ಸೊ ಏನಿಲ್ಲ ಹೋಗಿ ಮಾರ್ಕೆಟ್ದಾಗ ಏನೇನೋ ತರದೈತಂದು ಬಾಳೆಹಣ್ಣು ಅದ ಹೋಗಿ ತೊಗೊಂಡು ಬರ್ತೀವಿ ಆದ್ರೆ ಅಲ್ಲಿ ಮಂದಿ ಕಮ್ಮಿ ಇದ್ರೆ ನಾ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ ಮೂರು ಕಡೆ ಮಂದಿಗೆ ನಾವು ಇದೇ ರಶ್ ಅಂತೀವಿ ಬೆಂಗಳೂರು ಸೈಡಿಂದೆಲ್ಲ ನೋಡಿ ಈ ಕಡೆ ಬನ್ರಿ ಇದೇನೂ ಅಲ್ರಿ ನಮ್ಮ ಮನೆಯಾಗ ಎಷ್ಟು ಚಂದ ದೀಪ ಹಚ್ಚಾರ ನೋಡ್ರಿ ಎಲ್ಲ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ನಮ್ಮ ಮಮ್ಮಿ ಹಚ್ಚಾಳ ನಾ ಜಸ್ಟ್ ಫ್ಲೆಕ್ಸ್ ಮಾಡತ್ತೀನಿ ಬಿಕಾಸ್ ನಾ ಹಚ್ಚೋಷ್ಟ್ರಾಗ ನನ್ನ ಫ್ರೆಂಡ್ ಜೊತೆ ವಿಡಿಯೋ ಕಾಲ್ದಾಗ ಮಾತಾಡತ್ತಿದ್ನಿ ಹಚ್ಚೋಷ್ಟ್ರಾಗ ಹಚ್ಬಿಟ್ಟಾಳ ಬಟ್ ನೋಡ್ರಿ ಎಷ್ಟು ಚಂದ ಕಾಣತೈತಿ ಲೈಟ್ ನಾವು ಈ 2 ಕ್ಯೂಟ್ ದೀಪ ತಗೊಂಬಂದೆ ಇವತ್ತು ಹಚ್ಚಂಗಿಲ್ಲ ನಾನು ನಾಳೆ ಹಚ್ತೀನಿ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮಮ್ಮಿ ಹಂಗ ಮೆಹಂದಿ ತಗೊಬಂದಿದ್ದೆ ನಾ ಮಾರ್ಕೆಟ್ಗೆ ಹೋದಾಗ ಸೊ ನಾ ಯಾವತ್ತೂ ನಾನು ಮೆಹಂದಿ ಹಾಕೊಂಡಿಲ್ಲ ಸೊ ಫಸ್ಟ್ ಟೈಮ್ ಟ್ರೈ ಮಾಡೀನಿ ಈ ಥರ ಇದೇನೋ ಒಂದು ಟ್ರೆಂಡಿಂಗ್ದಾಗಿತ್ತು ಮೆಹಂದಿ ಇಷ್ಟು ನೀಟಾಗಿ ಹಾಕೀನಿ ನನಗೂ ಒಂಥರ ಖುಷಿ ಆಗಿದೆ ವಾವ್ ಇಷ್ಟು ನೀಟಾಗಿ ಹಾಕೇನಲ್ಲ ಅಂತ ದಿಸ್ ಈಸ್ ಮೈ ಫಸ್ಟ್ ಟೈಮ್ ಮೆಹಂದಿ ನಾಳೆ ಇಂದು ಕಲರ್ ಚಂದ ಬಂದಿರ್ತೈತಿ ಏನೋ ರೀಲ್ದಾಗ ಪಿಂಟ್ರೆಸ್ಟ್ದಾಗ ಎಲ್ಲ ಇದ್ದ ಭಾಳ ಟ್ರೆಂಡಿಂಗ್ ಇತ್ತು ಸೊ ಹಾಕೊಂಡಿದ್ದೆ ಇನ್ನು ದೀಪಾವಳಿಗೆ ಒಂದು ಸ್ವಲ್ಪ ಚಂದ ಕಾಣ್ತೈತಿ ಅಂತ ಹಾಕೊಂಡೇನಿ ಸೊ ನಾಳೆ ನಮ್ಮ ಅಜ್ಜಿ ಮನೆಗೆ ಹೊಂಟೇನಿ ನಾ ಯಾಕಂದ್ರೆ 20th ಅಕ್ಟೋಬರ್ ಈ ವ್ಲಾಗನ್ನ ನಾಳೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ ನೋಡಿರಿ ನಾಳೆದು ವ್ಲಾಗ ನಾಡ್ದು ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಬೇಕು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತೈತೆ ಎಡಿಟ್ ಮಾಡೋಕೆ ಆ್ಯಕ್ಚುಲಿ ನಾ ಫಸ್ಟಿಗೆ ಮಾಡಾಕತ್ತೇನಿಲ್ಲ
ಸೊ ಥ್ಯಾಂಕ್ ಯು. ಫಸ್ಟ್ ವಿಡಿಯೋಗೆ ಹೆಂಗೆ ಸಪೋರ್ಟ್ ಮಾಡಿರಿ ಈ ವಿಡಿಯೋಗೂ ಹಂಗೆ ಸಪೋರ್ಟ್ ಮಾಡಿರಿ. ಸೊ ಈ ವಿಡಿಯೋ ನಿಮಗೆ ಓಕೆ ಮಸ್ತ್ ಐತಿ ಫನ್ನಿ ಐತಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿರಿ. ಸೊ ಇದೇ ಥರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ನಂಗೆ ಐಡಿಯಾಸ್ ಕೊಡ್ರಿ ಯಾವ ಥರ ವಿಡಿಯೋ ಮಾಡ್ಬೇಕು. ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಏನು ವಿಡಿಯೋಸ್ ಮಾಡಬೇಕು ಮನ್ಯಾಗ ಇಟ್ಕೊಂಡಂತ. ಸೊ ನೀವೇನಾದರೂ ಐಡಿಯಾ ಕೊಟ್ಟರೆ ನಾನು ಅದೇ ಥರ ಫಾಲೋ ಮಾಡ್ತೀನಿ ವಿಡಿಯೋಸ್. ಸೊ ಇವತ್ತಿಗಿಷ್ಟ. ಸೊ ಇನ್ನು ನಾಳೆ ವ್ಲಾಗ್ ನಾಡಿದ್ದು ಹಾಕ್ತೀನಿ. ಈ ವ್ಲಾಗನ್ನು ನೋಡಿರಿ, ಎಲ್ಲರೂ ಎಂಜಾಯ್ ಮಾಡಿರಿ. ಹೆಂಗಂತ ಎಲ್ಲರೂ ಕಮೆಂಟ್ ಲೈಕ್ ಶೇರ್ ಮಾಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ನಿಮಗೆ ಕಂಟೆಂಟ್ ಇಷ್ಟ ಆಗಿತ್ತಂದ್ರೆ. ಓಕೆ ಇವತ್ತಿಗೆ ಬಾಯ್. ಥ್ಯಾಂಕ್ ಯು ಎವ್ರಿ ಒನ್. ಸೊ ಸಿ ಯು ಅಗೇನ್. ಬಾಯ್ ಬಾಯ್. ಗುಡ್ ನೈಟ್.